ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ US ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಂಥ ಸಿನಿಮಾ. ಯಾಕಂದ್ರೆ ಉಪೇಂದ್ರ ಅವರು ಮತ್ತೊಮ್ಮೆ ಡೈರೆಕ್ಟರ್ ಕ್ಯಾಪ್ ಅನ್ನ ಹಾಕಿದ್ದಾರೆ. ಸೊ ಉಪಿ ಅವರ ಸಿನಿಮಾ ಅಂತಂದ್ರೆ ನಿಮಗೆಲ್ಲ ಗೊತ್ತು, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ, ಒಂದಷ್ಟು ಟ್ವಿಸ್ಟ್ ಇರುತ್ತೆ, ತಲೆಗೆ ಹುಳ ಬಿಡ್ತಾರೆ, ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ, ಮೈಂಡಿಗೆ ಒಂದಷ್ಟು ಕೆಲಸ ಕೊಡ್ತಾರೆ ಅಂತ. ಬಟ್ ಈ ಸಲ ನೀವು US ಸಿನಿಮಾ ನೋಡೋಕೆ ಹೋಗ್ತೀರಾ ಅಂತಂದ್ರೆ ನಿಮಗೆ ಆರಂಭದಲ್ಲೇ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆ ವಾರ್ನಿಂಗ್ ಅಥವಾ ಒಂದು ಕಂಡೀಷನ್ ಅನ್ನ ಫಾಲೋ ಮಾಡೋ ಹಾಗಿದ್ರೆ ಮಾತ್ರ ನೀವು US ಸಿನಿಮಾ ನೋಡಬೇಕು. ಸ್ವಂತ ಒಂದು ಕಂಡೀಷನ್ ಉಪ್ಪಿ ಅವ್ರು ಹಾಕಿದ್ದಾರೆ. ಏನಪ್ಪಾ ಇದು ಕಂಡೀಷನ್, ಏನು ಇಲ್ಲೂ ಕೂಡ ಟ್ವಿಸ್ಟಾ ಓಪನಿಂಗ್ ಅಲ್ಲೇ ಅಂತ ಅನ್ಬೋದು, ಓಪನಿಂಗ್ ಥ್ರಿಲ್ಲಾ ಅಂತ. ಸೊ ಹೌದು, ಸೊ ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಅವರ ಹಿಂದಿನ ಸಿನಿಮಾಗಳು ಸಿನಿಮಾದಲ್ಲಿ ಅವರು ಬಂದಾಗ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ರು. ಆಗ್ಲೂ ಕೂಡ ಕನ್ಫ್ಯೂಷನ್ ಆಗಿತ್ತು. ಅಂದ್ರೆ ನಾನು ಈ ಸಿನಿಮಾ ನೋಡದೆ ಹೋದ್ರೆ ನಾನು ಪೆದ್ದ ಅನ್ಕೊಂಡ್ಬಿಡ್ತೀನ ಅಥವಾ ಅನ್ಸ್ಕೊಬಿಡ್ತೀನ, ದಡ್ಡ ಅನ್ಸ್ಕೋತೀನ, ನಾನು ಹೋಗಿ ನೋಡಲೇಬೇಕು, ಆಗ ಬುದ್ಧಿವಂತ ಅಂತ ಪ್ರೂವ್ ಆಗುತ್ತೆ ಅಂತ. ಸೊ ಆ ಥರ, ಅಥವಾ ದಡ್ರಿಗೆ ಸಿನಿಮಾ ಅಲ್ವಾ ಅನ್ನೋದು. ಸೊ ಅದಾದ್ಮೇಲೆ ಸಿನಿಮಾದ ಈ ಟ್ವಿಸ್ಟ್ ಇಂದಲೇ ಅವ್ರು ಎಲ್ಲರ ಒಂದು ಅಟ್ರಾಕ್ಷನ್ಗೆ ಗುರಿ ಆದ್ರು. ಏನೋ ಡಿಫ್ರೆಂಟ್ ಮಾಡ್ತಾರೆ ಉಪಿ ಸರ್ ಅಂತ. ಸೊ ಅದಾದ್ಮೇಲೆ ಉಪೇಂದ್ರ ಬಂತು. ಅದರಲ್ಲಿ ನಾನು ಅನ್ನೋ ಕಾನ್ಸೆಪ್ಟ್ ಅದು ಕೂಡ ಕನ್ಫ್ಯೂಸಿಂಗ್ ಆಗಿತ್ತು. ಅಂದ್ರೆ ನಾನು ಅಂತ ಹೆಸರಿಡೋಕೆ ಸಾಧ್ಯನಾ? ಸೊ ಜೀವನದ ಬೇರೆ ಬೇರೆ ಮಜಲ್ಗಳನ್ನ ಅಲ್ಲಿ ತಿಳಿಸೋ ಪ್ರಯತ್ನವನ್ನು ಪಟ್ಟರು. ಆಮೇಲೆ ಸೂಪರ್ ಬಂದಾಗ್ಲೂ ಕೂಡ ಯಾರು ಸೂಪರ್, ನಾವು ಸೂಪರ, ಉಪೇಂದ್ರ ಅವ್ರ ಸೂಪರ ಅನ್ನೋದನ್ನ ಹೇಳಿದ್ರು. ಸೊ ಇನ್ನು ಉಪ್ಪಿ 2 ಬಂದಾಗ ನಾನು ಅನ್ನೋನು ಅಥವಾ ನೀನು ಅನ್ನೋದು ನಿಮ್ಮ ಬಗ್ಗೆ ಸಿನಿಮಾ ಅನ್ನೋ ರೀತಿಯಾಗಿತ್ತು. ಸೊ ಇದು ಈಗ ಈ ಸಿನಿಮಾ US ಸಿನಿಮಾ ಅಂತಂದಾಗ್ಲೂ ಕೂಡ ಸಿಕ್ಕಾಪಟ್ಟೆ ಹಾಡು, ಟೀಸರ್ ಎಲ್ಲವೂ ಕೂಡ ಕುತೂಹಲ ಮೂಡಿಸಿತ್ತು. ಏನು ಅಂತ ನಾವು ಆರಂಭದಲ್ಲಿ ಹೇಳಿದಂಥ ವಾರ್ನಿಂಗ್ ಏನು ಅಂತಂದ್ರೆ, ಮೊದಲಿಗೆ ಅಲ್ಲಿ ಉಪೇಂದ್ರ ಅವರು ಹಾಕಿರುವಂಥ ಕಂಡೀಷನ್ ಸ್ಕ್ರೀನ್ ಮೇಲೆ ಬರುತ್ತೆ. ನೀವು ದಡ್ಡರಾಗಿದ್ರೆ ಈ ಚಿತ್ರ ಪೂರ್ತಿ ನೋಡಿ ಅಂತ, ಜೊತೆ ಇಂಗ್ಲಿಷಲ್ಲೂ ಕೂಡ ಬರುತ್ತೆ. ಇಫ್ ಯು ಆರ್ ಎ ಫೂಲ್ ವಾಚ್ ದ ಎಂಟೈರ್ ಮೂವಿ ಅಂತ. ಸೊ ಅಂದ್ರೆ ನೀವು ದಡ್ಡರಾಗಿದ್ರೆ ಸಿನಿಮಾ ನೋಡ್ಬೋದು. ಸಿನಿಮಾ ಬುದ್ಧಿವಂತರಿಗೆ ಮಾತ್ರ, ಇದೊಂದು ರೀತಿ ದಡ್ಡರಿಗೆ ಮಾತ್ರ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ತಲೆಯಲ್ಲಿ ಏನೋ ತುಂಬ್ಕೊಂಡು ಬಂದು ಸಿನಿಮಾ ನೋಡಬೇಡಿ ಅನ್ನೋದು ಉದ್ದೇಶ. ಫ್ರೀ ಆಗಿ ಖಾಲಿ ತಲೆಯಲ್ಲಿ ಬಂದು ನೋಡಿ, ಅರ್ಥ ಆಗುತ್ತೆ ವಿಷಯ ಅಂತ. ಏನು ನೆಕ್ಸ್ಟ್ ಇನ್ನೊಂದು ಬರುತ್ತೆ, ನೀವೇನಾದ್ರೂ ಬುದ್ಧಿವಂತರಾಗಿದ್ರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅಂತ ಹೇಳಿದ್ದಾರೆ. ಮೇ ಬಿ ಯಾವ ಸಿನಿಮಾದಲ್ಲೂ ಕೂಡ ವೀಕ್ಷಕರನ್ನ ಅಥವಾ ಪ್ರೇಕ್ಷಕರನ್ನ ಎದ್ದು ಹೋಗಿ ಅಂತ ಹೇಳಿದ ಉದಾಹರಣೆನೇ ಇಲ್ಲ. ಉಪೇಂದ್ರ ಅವ್ರು ಯಾಕೆ ಡಿಫ್ರೆಂಟ್ ಅನ್ನೋದಕ್ಕೆ ಸಾಕ್ಷಿ. ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದು ಹೋಗ್ತಾ ಇರಿ ಸಿನಿಮಾ ಮಂದಿರದಿಂದ ಅಂತ ಹೇಳಿದ್ದಾರೆ, ಥಿಯೇಟರಿಂದ ಅಂತ. ಇಫ್ ಯು ಆರ್ ಇಂಟೆಲಿಜೆಂಟ್, ಗೆಟ್ ಔಟ್ ಆಫ್ ದ ಥಿಯೇಟರ್ ರೈಟ್ ನೌ ಅಂತ. ಸೊ ಆ ಮೂಲಕ ತುಂಬಾ ತಿಳ್ಕೊಂಡಿದ್ದೀನಿ, ನನಗೆ ಎಲ್ಲ ಗೊತ್ತು ಅಂತಿದ್ರೆ, ಅಥವಾ ನನಗೇನು ಕ್ಲಾರಿಟಿ ಬೇಡ, ನನ್ನ ಜೀವನ ಯಾವ ಕಡೆ ಸಾಕ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಡ ಅಂತ ಅಂದ್ರೆ ನೀವು ಎದ್ದೋಗ್ಬೋದು ಅಂತ ಓಪನ್ ಆಗಿ ಹೇಳಿದ್ದಾರೆ. ಸೊ ಇದು ಉಪೇಂದ್ರ ಅವರು ಆರಂಭದಲ್ಲೇ ಕೊಟ್ಟಿರುವಂಥ ಒಂದು ಟ್ವಿಸ್ಟ್, ಒಂದು ವಾರ್ನಿಂಗ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ರೆ ಏನು ಪ್ಲಾನ್ ಮಾಡಿದ್ದೀರಾ, ಹೇಗನ್ನಿಸ್ತು ಈ ಒಂದು ಓಪನಿಂಗ್, ಒಂದು ಪಂಚ್ ಅಂತ ಅನಿಸ್ತು ನಿಮಗೆ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.